थोड़ा शांत है ಕರುನಾಡಿಗೆ ನಮಸ್ಕಾರ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂ ಧರ್ಮದ ಪ್ರಕಾರ ಇಂದು ಹೊಸ ವರ್ಷ ಪ್ರಾರಂಭವಾಗುತ್ತಿದೆ. ಈ ಹೊಸ ವರ್ಷದಲ್ಲಿ ಒಂದು ಹೊಸ ಸಂಕಲ್ಪನೆಯೊಂದಿಗೆ, ಹೊಸ ಗುರಿಯೊಂದಿಗೆ, ಹೊಸ ಪ್ರಯತ್ನದೊಂದಿಗೆ, ಹೊಸ ಹೆಜ್ಜೆಯೊಂದಿಗೆ, ಹೊಸ ಆಶೆಯೊಂದಿಗೆ, ಹೊಸ ಇಚ್ಛೆಯೊಂದಿಗೆ ಸಾಗೋಣ ಮತ್ತು ಗುರಿಯನ್ನು ತಲುಪೋಣ. ಬರುವ ಕೆಸೆಟ್ ಎಕ್ಸಾಮಲ್ಲಿ ನಿಮಗೆಲ್ಲರಿಗೂ ಯಶಸ್ಸು ಸಿಗಬೇಕು. ಬರುವ ನೀಟ್ ಎಕ್ಸಾಮ್ನಲ್ಲಿ ನಿಮಗೆ ಭರ್ಜರಿಯಾದ ಗೆಲುವು ಸಿಗಬೇಕು. ಅದಾದ ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯನ್ನು ಬರೆದು ತಾವೆಲ್ಲರೂ ಪ್ರೊಫೆಸರ್ ಆಗಬೇಕು ಅನ್ನುವ ಅಭಿಲಾಷದೊಂದಿಗೆ ನನ್ನ ವಿಡಿಯೋಗಳನ್ನು ಪ್ರಾರಂಭ ಮಾಡುತ್ತೇನೆ. ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆ 9ನೆಯ ಟಾಪಿಕ್ ಪರಿಸರ ಅಧ್ಯಯನ, ಎನ್ವಿರಾನ್ಮೆಂಟ್. ಇಲ್ಲಿವರೆಗೆ 10 ಟಾಪಿಕ್ ಮೇಲಿಂದ ಒಂದೊಂದು ಟಾಪಿಕ್ ಮೇಲಿಂದ 100 ಕನ್ಸೆಪ್ಟ್ಗಳನ್ನು ಹೇಳಲು ನಾನು ನಿರ್ಧಾರ ಮಾಡಿದ್ದೇನೆ. ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ 100 ಕನ್ಸೆಪ್ಟ್ ಹೇಳಿದ್ದೇನೆ. ಎರಡನೇದು ರಿಸರ್ಚ್ ಅಪ್ಟಿಟ್ಯೂಡ್ ಬಗ್ಗೆ ಕೂಡ 100 ಕನ್ಸೆಪ್ಟ್ ಮುಗಿದಿದೆ. 4ನೇ ಯೂನಿಟ್ ಕಮ್ಯುನಿಕೇಶನ್ ಬಗ್ಗೆ ಕೂಡ 100 ಕನ್ಸೆಪ್ಟ್ ಹೇಳಿದ್ದೇನೆ. 10ನೇ ಯೂನಿಟ್ ಹೈಯರ್ ಎಜುಕೇಶನ್ ಬಗ್ಗೆ ಕೂಡ 100 ಕನ್ಸೆಪ್ಟ್ ಮುಗಿದಿವೆ. ಈಗ 9ನೆಯ ಪ್ರಕರಣ, 9ನೆಯ ಅಧ್ಯಯನ ಪರಿಸರ ಅಧ್ಯಯನ. ಇದರಲ್ಲಿ 100 ಕನ್ಸೆಪ್ಟ್ಗಳು. ಮೊದಲನೇ ಕನ್ಸೆಪ್ಟ್ ನೋಡೋಣ. ನೀರಿನಲ್ಲಿ ಮೈಕ್ರೋಬ್ಸ್ಗಳನ್ನ ತೆಗೆಯುವ ಸಲುವಾಗಿ ನಾವು ಏನ್ ಮಾಡಬೇಕು ಅಂತಂದ್ರೆ, ನೀರಿನಲ್ಲಿ ಕ್ಲೋರಿನ್ಸ್ ಅನ್ನ ಮಿಶ್ರಣ ಮಾಡಬೇಕು. ಕ್ಲೋರಿನೇಷನ್ ಆಫ್ ವಾಟರ್ ಇಸ್ ಡನ್ ಟು ರಿಮೂವ್ ಮೈಕ್ರೋಬ್ಸ್. ನೀರಿನಲ್ಲಿರುವ ಮೈಕ್ರೋಬ್ಸ್ ಗಳನ್ನ ತೆಗೆಯುವ ಸಲುವಾಗಿ ನೀರಿನೊಳಗೆ ಕ್ಲೋರಿನೇಷನ್ ಅನ್ನು ಹಾಕಬೇಕು. ಇದಕ್ಕೆ ಕ್ಲೋರಿನೇಷನ್ ಆಫ್ ವಾಟರ್ ಎಂದು ಕರೆಯುತ್ತಾರೆ. ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ಸ್ಗಳದಾವೆ. ಆರ್ಟಿಕಲ್ 51A ಬ್ರಾಕೆಟ್ ದೊಳಗೆ G ಸ್ಮಾಲ್ G. ಆರ್ಟಿಕಲ್ 51A ಬ್ರಾಕೆಟ್ ದೊಳಗೆ ಸ್ಮಾಲ್ G. ಈ ಆರ್ಟಿಕಲ್ ಏನ್ ಹೇಳುತ್ತದೆ? ಭಾರತದೊಳಗಿರುವ ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯ ಇದೆ. ಏನು ಎಂದರೆ ಅರಣ್ಯವನ್ನು ಸಂರಕ್ಷಣೆ ಮಾಡೋದು, ನದಿಗಳನ್ನು ಸಂರಕ್ಷಣೆ ಮಾಡೋದು, ಅರಣ್ಯವನ್ನು ಸಂರಕ್ಷಣೆ ಮಾಡೋದು, ಅರಣ್ಯದೊಳಗಿರುವ ವೈಲ್ಡ್ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡೋದು, ಅವುಗಳ ಮೇಲೆ ಪ್ರೀತಿ ಮತ್ತು ಗೌರವ ತೋರಿಸೋದು. ಇದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಕರ್ತವ್ಯವಾಗಿದೆ. ಹೀಗೆ ಹೇಳಿದಂತ ಆರ್ಟಿಕಲ್ 51. Article 51A says that it shall be duty of every citizen of India to protect and improve the natural environment, including forests, lakes, rivers, wildlife, and have compassion for living creatures. Next, Article 48A. Article 48A ಇದು ಏನು ಹೇಳುತ್ತದೆ? It is the duty of citizen. It is the duty of citizen of India to protect and improve the natural environment. ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಭಾರತದ ಪ್ರತಿಯೊಬ್ಬ ವ್ಯಕ್ತಿಯು ನೈಸರ್ಗಿಕ ಪರಿಸರದ ಸಂರಕ್ಷಣೆ ಮಾಡಬೇಕು. ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಹೀಗೆ ಹೇಳಿದಂತ ಆರ್ಟಿಕಲ್ 48A. ಇಲ್ಲಿ ಕೆಲವೊಂದು ಒಪ್ಪಂದಗಳದವ್ರಿ. ಅವು ಯಾವ ವಿಷಯಕ್ಕೆ ಸಂಬಂಧಿಸಿದೆ ನೋಡೋಣ. ಪ್ಯಾರಿಸ್ ಅಗ್ರಿಮೆಂಟ್, ಪ್ಯಾರಿಸ್ ಒಪ್ಪಂದ. ಇದು ಎದಕ್ಕೆ ಸಂಬಂಧಿಸಿದೆ? ಕ್ಲೈಮೇಟ್ ಚೇಂಜ್, ಪರಿಸರ ಬದಲಾವಣೆಗೆ ಸಂಬಂಧಿಸಿದೆ. ಕ್ಯೋಟೋ ಪ್ರೋಟೋಕಾಲ್, ಕ್ಯೋಟೋ ಒಪ್ಪಂದ. ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್, ಸ್ವಚ್ಛ ವಿಕಾಸ ಮೆಕ್ಯಾನಿಸಮ್ಗೆ ಸಂಬಂಧಿಸಿದೆ. ರಿಯೋ ಸಮಿಟ್, ರಿಯೋ ಸಮ್ಮೇಳನ. ಇದು ಹ್ಯೂಮನ್ ಎನ್ವಿರಾನ್ಮೆಂಟ್, ಮಾನವೀಯ ಪರಿಸರಕ್ಕೆ ಸಂಬಂಧಿಸಿದೆ. ಮೌಂಟ್ ರಿಯಲ್ ಪ್ರೋಟೋಕಾಲ್, ಇದು ಓಝೋನ್ ಸಂರಕ್ಷಣೆಗಾಗಿ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನು ವಿದ್ಯುತ್ತನ್ನು ನಿರ್ಮಿತಿ ಮಾಡುವ ಸಲುವಾಗಿ ಟರ್ಬೈನ್ಸ್ಗಳನ್ನು ಇದರಲ್ಲಿ ಉಪಯೋಗ ಮಾಡುವುದಿಲ್ಲ. ಅದರಲ್ಲಿ ಸೋಲಾರ್ ಎಲೆಕ್ಟ್ರಿಸಿಟಿ ಪವರ್ ಪ್ಲಾಂಟ್ ಟರ್ಬೈನ್ಸ್ ಆರ್ ನಾಟ್ ರಿಕ್ವೈರ್ಡ್. ಮಾತಾಡ್ರಿ ಯಾರು?
ಏ ಏನ ಆ ಕುರಿಯರ್ದು ಸರ್ ಮಾತಾಡ. ಹಾ, ಸೋಲಾರ್ ಎಲೆಕ್ಟ್ರಿಸಿಟಿ ಪವರ್ ಪ್ಲಾಂಟ್. ಸೋಲಾರ್ ಅಂದ್ರೆ ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ಏನು ಸೋಲಾರ್ ಎನರ್ಜಿ, ಸೌರ ಶಕ್ತಿಯಿಂದ ವಿದ್ಯುತ್ತನ್ನು ನಿರ್ಮಿತಿ ಮಾಡುತ್ತೇವೆ. ಆದರೆ ಸೌರ ಶಕ್ತಿಯಿಂದ ವಿದ್ಯುತ್ತನ್ನು ನಿರ್ಮಿತಿ ಮಾಡುವಾಗ ಟರ್ಬೈನ್ಸ್ಗಳನ್ನು ಉಪಯೋಗ ಮಾಡಲು ಬರುವುದಿಲ್ಲ, ಅಥವಾ ಟರ್ಬೈನ್ಸ್ಗಳ ಉಪಯೋಗ ಇಲ್ಲಿ ಇರುವುದಿಲ್ಲ. ಟರ್ಬೈನ್ಸ್ಗಳು ಅಂದ್ರೆ ದೊಡ್ಡ ದೊಡ್ಡ ಪಂಖಗಳ ಉಪಯೋಗ ಇಲ್ಲ ಆಗ್ತದ್ರಿ. ವಿಂಡ್ ಮೀಲ್ದೊಳಗೆ ಜೋರಾಗಿ ಗಾಳಿ ಬೀಸಿದಾಗ ವಿಂಡ್ ಮೀಲ್ಗಳ ಚಕ್ರಗಳು ತಿರುಗುತ್ತವೆ. ಆವಾಗ ಆ ದೊಡ್ಡ ಪಂಖ ಕೂಡ ತಿರುಗಿ ವಿದ್ಯುತ್ ತಯಾರಾಗುತ್ತದೆ. ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ಲಾಂಟ್ದೊಳಗೆ ಕೂಡ ಉಪಯೋಗ. ಡ್ಯಾಮ್ದೊಳಗೆ ನೀರು ಕೆಳಗೆ ಬಿದ್ದಾಗ ಅಲ್ಲಿ ಕೆಲವೊಂದು ಪಂಖ ಇರ್ತೈತ್ರಿ, ಪಂಖದ ಮೇಲೆ ನೀರು ಬಿದ್ದಾಗ ಅದು ತಿರುಗಿ ವಿದ್ಯುತ್ ತಯಾರಾಗುತ್ತದೆ. ಥರ್ಮಲ್ ಎಲೆಕ್ಟ್ರಿಸಿಟಿದೊಳಗೆ ಕೂಡ ಟರ್ಬೈನ್ಸ್ ಯೂಸ್ ಮಾಡುತ್ತಾರೆ, ಆದರೆ ಸೋಲಾರ್ದಲ್ಲಿ ಯೂಸ್ ಮಾಡುವುದಿಲ್ಲ. ಹೈಡ್ರೋಜನ್ ಪ್ರೊಡ್ಯೂಸ್ಡ್ ಯೂಸಿಂಗ್ ಸೋಲಾರ್ ಎನರ್ಜಿ ಈಸ್ ಕಾಲ್ಡ್ ಗ್ರೀನ್ ಹೈಡ್ರೋಜನ್. ಈ ಸೋಲಾರ್ ಎನರ್ಜಿಯನ್ನ ಯೂಸ್ ಮಾಡಿ ಹೈಡ್ರೋಜನ್ ಅನ್ನು ತಯಾರು ಮಾಡುತ್ತಾರೆ. ಆ ಹೈಡ್ರೋಜನ್ಗೆ ನಾವು ಗ್ರೀನ್ ಹೈಡ್ರೋಜನ್ ಎಂದು ಕರೆಯುತ್ತೇವೆ. ಇನ್ನು NO2 ನೈಟ್ರೋಜನ್ ಡೈಆಕ್ಸೈಡ್, ದಯವಿಟ್ಟು ನೆನ್ಪಿಡ್ರಿ. ನೈಟ್ರೋಜನ್ ಡೈಆಕ್ಸೈಡ್, ಸನ್ಲೈಟ್, VOC ವೋಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಇವುಗಳನ್ನು ಪ್ಲೇ ಅ ರೋಲ್ ಡ್ಯೂರಿಂಗ್ ಫಾರ್ಮೇಶನ್ ಆಫ್ ಫೋಟೋಕೆಮಿಕಲ್ ಸ್ಮಾಗ್. ಫೋಟೋಕೆಮಿಕಲ್ ಸ್ಮಾಗ್ ನಿರ್ಮಿತಿ ಮಾಡುವಾಗ ಇವುಗಳ ಕೆಲಸ ಇದೆ, ಅಥವಾ ಇವುಗಳನ್ನು ಉಪಯೋಗ ಮಾಡುತ್ತಾರೆ. NO2 ನೈಟ್ರೋಜನ್ ಆಕ್ಸೈಡ್, ಸನ್ಲೈಟ್ ಮತ್ತು VOC. SO2 ಸಲ್ಫರ್ ಡೈಆಕ್ಸೈಡ್, ಇದು ಒಂದು ದೂಷಿತ. ಇಟ್ ಈಸ್ ಅ ಪೊಲ್ಯೂಟೆಂಟ್, ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಸಿಡ್ ಫಾರ್ಮೇಶನ್. ಆಸಿಡ್ ರೇನ್ ಅಂತ ಕರಿತೀವಿ. ಆಮ್ಲ ತಯಾರು ಮಾಡೋ ಸಲುವಾಗಿ, ಆಸಿಡ್ ಅನ್ನು ತಯಾರು ಮಾಡೋ ಸಲುವಾಗಿ ಈ ಪೊಲ್ಯೂಟೆಂಟ್ ಉಪಯೋಗ, ಅಂದ್ರೆ ಈ ಪೊಲ್ಯೂಟೆಂಟ್ ಕಾರಣೀಭೂತವಾಗಿದೆ. SO2 ಸಲ್ಫರ್ ಡೈಆಕ್ಸೈಡ್. ಏನು COD, ಇದ್ರ ಫುಲ್ ಫಾರ್ಮ್ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಇನ್ AQI ಏರ್ ಕ್ವಾಲಿಟಿ ಇಂಡೆಕ್ಸ್. ಈ ರೀತಿ ಈ 10 ಕಾನ್ಸೆಪ್ಟ್ಗಳನ್ನು ದಯವಿಟ್ಟು ನಿಮ್ಮ ನೋಟ್ಬುಕ್ಗಳು ಬರೆದು ಅದನ್ನು ರಿವಿಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.